ಇವತ್ತು ಯಾವುದೋ ದೇಶದ ಪ್ರಧಾನಮಂತ್ರಿ ಎತ್ಕೊಂಡು ಹೋಗಿದ್ದಾರೆ, ಯಾವುದೋ ದೇಶದ ಹತ್ಯೆ ಮಾಡ್ತಾರೆ. ನಾಳೆ ನಮ್ಮ ರಾಷ್ಟ್ರಕ್ಕೆ ಇದನ್ನ ಮಾಡಿದ್ರೆ ನಾವು ಸುಮ್ಮನೆ ಇರ್ತೀವ? ಇದು ಟ್ರಂಪ್ ಅವರ ಒಂದು ತಪ್ಪು ನೀತಿ. ಇವತ್ತು ಅವ್ರು ಏನ್ ಮಾಡ್ತಾರೆ ಸರಿಯಾದಲ್ಲ ಅಂತ. ಹೀಗಾಗಿ ಅವ್ರು ಹೇಳ್ತಾ ಇದ್ರು, ನನಗೆ ನೊಬೆಲ್ ಪಾರಿತೋಷಿಕ ಕೊಡಬೇಕು, ಶಾಂತಿ, ಯುದ್ಧ ನಾನು ನಿಲ್ಸಿದ್ದೀನಿ, ಭಾರತ ಪಾಕಿಸ್ತಾನ ಅಂತ ಯುದ್ಧ ನಿಲ್ಸಿದ್ದೀನಿ ಅಂತೇಳಿ. ಒಂದ್ ಕಡೆ ಯುದ್ಧ ನಿಲ್ಸಿದ್ದೀನಿ, ನೊಬೆಲ್ ಪಾರಿತೋಷಿಕ ಕೊಡ್ಬೇಕಂತ ಎಲ್ಲರಿಗೂ ಕೂಡ ಯಾರಿಗೋ ಸಿಕ್ಕಿದ್ರು ಸಲ ಕಸ್ಕೊಂಡ್ರಲ್ಲ. ಅದೋ ಪಾಪ ಹೆಣ್ಮಗಳಿಗೆ ಸಿಕ್ಕಿದ್ದನ ನನಗೆ ಕೂಡ ಕೊಡಕ್ಕೆ ಬರೋದಿಲ್ಲ ಅದನ್ನ. ಇನ್ನೊಂದು ಕಡೆ ಯುದ್ಧ ಪ್ರಾರಂಭ ಮಾಡ್ತಾರೆ. ಆ ಯುದ್ಧ ಆದಮೇಲೆ ಏನಾಗ್ತದೆ? ಈಗ ನಿರಪರಾಧಿಗಳು ತುಂಬ ಸರ್, ಅಲ್ಲಿ ಇರಾನ್ದಲ್ಲಿ 165 ಮಕ್ಕಳು ಸತ್ತರು, ಶಿಕ್ಷಕರು ಸತ್ತರು. ಇದರಲ್ಲಿ ಕೇವಲ ಯುದ್ಧದಲ್ಲಿ ಆ ಯುದ್ಧದ ಇದರಲ್ಲಿ ಹಾನಿ ಆಗೋದಿಲ್ಲ, ನಿರಪರಾಧಿಗಳಿಗೂ ಕೂಡ ಜನಸಾಮಾನ್ಯರಿಗೂ ಹಾನಿ ಆಗ್ತದೆ ತುಂಬ ಸರ್, ಯಾವುದೇ ದೇಶ ಇರಲಿ. ಈಗ ಅದನ್ನೆಲ್ಲರೂ ಕೂಡ ಅವರು ಈ ಕಡೆ ಎಲ್ಲ ಕಡೆ ಈ ಕೊಲ್ಲಿ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಇರಾನ್. ಇದರಿಂದ ಸ್ವಾಭಾವಿಕವಾಗಿ ನಮ್ಮ ಆಯಿಲ್ ರೇಟ್ಸ್, ತೈಲ ಬೆಲೆ ಗಗನಕ್ಕೆ ಇರ್ತದೆ. ಮೊದಲೇ ಮಾತು ನಮ್ಮ ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ ನಮ್ಮ UPA ಸರ್ಕಾರದಾಗ ಪೆಟ್ರೋಲ್ 65 ರೂಪಾಯಿ ಇತ್ತು, ಈಗ 100 ರೂಪಾಯಿ ಆಗ್ಯದ. ಡೀಸೆಲ್ 58 ರೂಪಾಯಿ ಇತ್ತು, ಈಗ 98 ರೂಪಾಯಿ ಆಗ್ಯದ. ಗ್ಯಾಸ್ ಸಿಲಿಂಡರ್ 450 ರೂಪಾಯಿ ಇತ್ತು, ಈಗ 1000 ಆಗಿದೆ. ಇನ್ನೂ ಅಷ್ಟು ಹೆಚ್ಚಿಗೆ ಆಗ್ತದೆ. ಇವತ್ತು ಯಾವುದೋ ದೇಶದ ಪ್ರಧಾನಮಂತ್ರಿ ಎತ್ಕೊಂಡು ಹೋಗಿದ್ದಾರೆ, ಯಾವುದೋ ದೇಶದ ಹತ್ಯೆ ಮಾಡ್ತಾರೆ. ನಾಳೆ ನಮ್ಮ ರಾಷ್ಟ್ರಕ್ಕೆ ಇದನ್ನ ಮಾಡಿದ್ರೆ ನಾವು ಸುಮ್ಮನೆ ಇರ್ತೀವ? ಇದು ಟ್ರಂಪ್ ಅವರ ಒಂದು ತಪ್ಪು ನೀತಿ. ಇವತ್ತು ಅವ್ರು ಏನ್ ಮಾಡ್ತಾರೆ ಸರಿಯಾದಲ್ಲ ಅಂತ. ಹೀಗಾಗಿ ಅವ್ರು ಹೇಳ್ತಾ ಇದ್ರು, ನನಗೆ ನೊಬೆಲ್ ಪಾರಿತೋಷಿಕ ಕೊಡಬೇಕು, ಶಾಂತಿ, ಯುದ್ಧ ನಾನು ನಿಲ್ಸಿದ್ದೀನಿ, ಭಾರತ ಪಾಕಿಸ್ತಾನ ಅಂತ ಯುದ್ಧ ನಿಲ್ಸಿದ್ದೀನಿ ಅಂತೇಳಿ. ಒಂದ್ ಕಡೆ ಯುದ್ಧ ನಿಲ್ಸಿದ್ದೀನಿ, ನೊಬೆಲ್ ಪಾರಿತೋಷಿಕ ಕೊಡ್ಬೇಕಂತ ಎಲ್ಲರಿಗೂ ಕೂಡ ಯಾರಿಗೋ ಸಿಕ್ಕಿದ್ರು ಸಲ ಕಸ್ಕೊಂಡ್ರಲ್ಲ. ಅದೋ ಪಾಪ ಹೆಣ್ಮಗಳಿಗೆ ಸಿಕ್ಕಿದ್ದನ ನನಗೆ ಕೂಡ ಕೊಡಕ್ಕೆ ಬರೋದಿಲ್ಲ ಅದನ್ನ. ಇನ್ನೊಂದು ಕಡೆ ಯುದ್ಧ ಪ್ರಾರಂಭ ಮಾಡ್ತಾರೆ. ಆ ಯುದ್ಧ ಆದಮೇಲೆ ಏನಾಗ್ತದೆ? ಈಗ ನಿರಪರಾಧಿಗಳು ತುಂಬ ಸರ್, ಅಲ್ಲಿ ಇರಾನ್ದಲ್ಲಿ 165 ಮಕ್ಕಳು ಸತ್ತರು, ಶಿಕ್ಷಕರು ಸತ್ತರು. ಇದರಲ್ಲಿ ಕೇವಲ ಯುದ್ಧದಲ್ಲಿ ಆ ಯುದ್ಧದ ಇದರಲ್ಲಿ ಹಾನಿ ಆಗೋದಿಲ್ಲ, ನಿರಪರಾಧಿಗಳಿಗೂ ಕೂಡ ಜನಸಾಮಾನ್ಯರಿಗೂ ಹಾನಿ ಆಗ್ತದೆ ತುಂಬ ಸರ್, ಯಾವುದೇ ದೇಶ ಇರಲಿ. ಈಗ ಅದನ್ನೆಲ್ಲರೂ ಕೂಡ ಅವರು ಈ ಕಡೆ ಎಲ್ಲ ಕಡೆ ಈ ಕೊಲ್ಲಿ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಇರಾನ್. ಇದರಿಂದ ಸ್ವಾಭಾವಿಕವಾಗಿ ನಮ್ಮ ಆಯಿಲ್ ರೇಟ್ಸ್, ತೈಲ ಬೆಲೆ ಗಗನಕ್ಕೆ ಇರ್ತದೆ. ಮೊದಲೇ ಮಾತು ನಮ್ಮ ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ ನಮ್ಮ UPA ಸರ್ಕಾರದಾಗ ಪೆಟ್ರೋಲ್ 65 ರೂಪಾಯಿ ಇತ್ತು, ಈಗ 100 ರೂಪಾಯಿ ಆಗ್ಯದ. ಡೀಸೆಲ್ 58 ರೂಪಾಯಿ ಇತ್ತು, ಈಗ 98 ರೂಪಾಯಿ ಆಗ್ಯದ. ಗ್ಯಾಸ್ ಸಿಲಿಂಡರ್ 450 ರೂಪಾಯಿ ಇತ್ತು, ಈಗ 1000 ಆಗಿದೆ. ಇನ್ನೂ ಅಷ್ಟು ಹೆಚ್ಚಿಗೆ ಆಗ್ತದೆ.